ಹಲೋ ಸಮೀರ್ ಅಣ್ಣ, ನೀನು ಮಾಡೋದು ಅಧಿಕ ಪ್ರಸಂಗತನ. ನಿನಗೆ ಯಾಕೋ ಬೇಕು? 14 ವರ್ಷ ಇತ್ತು. ಅದನ್ನು ನೋಡ್ಲಿಕ್ಕೆ ಅವರ ಸಂಘ ಪರಿವಾರ ಇದ್ದಾರೆ, ಅವರ ದೊಡ್ಡ ದೊಡ್ಡ ಲೀಡರ್ಸ್ಗಳಿದ್ದಾರೆ, ಅವರ ಜನ ಇದ್ದಾರೆ, ಅವರು ಹೋರಾಟ ಮಾಡ್ತಾ ಇದ್ದಾರೆ. ನೀನು ನಮ್ಮದು ನೋಡು. ನಮ್ಮ ಸಮುದಾಯದಲ್ಲಿ ಎಷ್ಟೋ ಮರ್ಡರ್ ಆಗಿದೆ, ಎಷ್ಟೋ ಹೆಣ್ಣು ಮಕ್ಕಳ ಮರ್ಡರ್ ಆಗಿದೆ, ನ್ಯಾಯ ಸಿಗ್ಲಿಲ್ಲ. ಎಷ್ಟೋ ಗಂಡು ಮಕ್ಕಳ ಮರ್ಡರ್ ಆಗಿದೆ, ನ್ಯಾಯ ಸಿಗ್ಲಿಲ್ಲ. ಹೋರಾಡ್ತಾ ಇದ್ದಾರೆ ಪಾಪ, ಅವರಿಗೆ ಇದುವರೆಗೂ ನ್ಯಾಯ ಸಿಗ್ಲಿಲ್ಲ. ಅದನ್ನೊಂದು ವಿಡಿಯೋ ಮಾಡಿ ಹಾಕು. ಈ ಮುಗಿದೋದ ಕಥೆಯನ್ನು ಈಗ ನೀವು ವಿಡಿಯೋ ಮಾಡಿ ವೈರಲ್ ಮಾಡಲಿಕ್ಕೆ, ನೀನು ಹಣ ಸಂಪಾದನೆ ಮಾಡಲಿಕ್ಕೆ ನೀವು ಸಿಕ್ಕಿದ್ದ? ನಿನಗೆ ಯಾಕೋ ಬೇಕು ಅವರ ಧಾರ್ಮಿಕ ಕ್ಷೇತ್ರ ವಿಷಯ? ಅದು ಉದಾಹರಣೆಗೆ ನೀನು ಹೇಳ್ತೀಯ, ಒಂದು ಗೌಡ್ರ ಕುಟುಂಬ ಉಂಟು, ಅವರ ಕುಟುಂಬದಲ್ಲಿ ಅಲ್ಲಿ ನಡೆದದ್ದು ಅಂತ ಲೈವ್ ಆಗಿ ನೀನು ಮಾಡ್ತೀಯ. ನಿನ್ನ ಹತ್ರ ಏನು ಪ್ರೂಫ್ ಇದೆ? ಯಾಕೋ ನೀವು ಪ್ರಾಬ್ಲಮ್ ಮಾಡ್ತೀವಿ? ನಮ್ಮದಲ್ಲಿ ಎಷ್ಟು ಉಂಟು? ವಕ್ಫ್ ವಿಷಯ ಬಂದಿದೆ, NRC ವಿಷಯ ಬಂದಿದೆ. ಇಂಥದ್ರಲ್ಲಿ ಏನಾದ್ರೂ ಒಂದು ವಿಡಿಯೋ ಮಾಡಿ ಹಾಕಿದ್ದೀಯ ನೀನು? ಅವರ ವಿಷಯ ನಿಮ್ಗೆ ಯಾಕೆ? ಅವರು ಇದ್ದಾರೆ, ನೋಡ್ಕೊಳ್ತಾರೆ ಪಾಪ. ಆ ಹೆಣ್ಣು ಮಗಳಿಗಾದ ಅನ್ಯಾಯವನ್ನು ದೇವರು, ಅಲ್ಲಿದ್ದ ದೇವರು ಇದ್ರೆ ಅದನ್ನು ತೋರಿಸಿಕೊಡ್ತಾನೆ. ಅದು ಮುಗಿದು ಹೋದ ಕತೆ, ಅದು ಅವ್ರು ನೋಡ್ಕೊಳ್ತಾರೆ. ನಿನ್ನ ಹತ್ರ ಏನಾದ್ರೂ ಪ್ರೂಫ್ ಇದ್ರೆ ಅದು ಡಿಪಾರ್ಟ್ಮೆಂಟ್ಗೆ ತೆಗೆದು ಹೋಗಿ ಕೊಡು. ಹೀಗೆ ನನ್ನ ಹತ್ರ